ಗುರುಗಳಿಗೆ ನಮನ ಸಲ್ಲಿಸಬೇಕು ಅನ್ನೋದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರೋವಂಥದ್ದು. ಪಾಠ ಹೇಳಿರೋ ಮಾಸ್ಟರ್ಗಳಿರ್ಬೋದು, ಗುರುಗಳು ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ದತ್ತಾತ್ರೇಯ ಸ್ವಾಮಿಗಳಿರ್ಬೋದು, ಎಲ್ಲ ಟೆಂಪಲ್ಗಳಲ್ಲೂ ಇವತ್ತು ಭಾಳಷ್ಟು ಜನ ಆ ಗುರುವಿನ ಆಶೀರ್ವಾದಕ್ಕೆ ಬರ್ತಾಯಿದ್ದಾರೆ. ಪ್ರತಿ ವರ್ಷವೂ ನಾನು ವಿದ್ಯಾರಣ್ಯಪುರದ ಈ ಸಾಯಿಬಾಬಾ ಟೆಂಪಲ್ಗೆ ಬರ್ತಾನೇ ಇದ್ದೀನಿ ನಿರಂತರವಾಗಿ. ಈ ಎಲ್ಲ ಪದಾಧಿಕಾರಿಗಳು ತುಂಬ ಚೆನ್ನಾಗಿ ಅಭಿವೃದ್ಧಿ ಈ ಕ್ಷೇತ್ರವನ್ನು ಮಾಡಿದ್ದಾರೆ. ಬಹುಶಃ ವಿದ್ಯಾರಣ್ಯಪುರದಲ್ಲಿ ಈ ಥರ ಒಂದು ಸಾಯಿಬಾಬಾ ಟೆಂಪಲ್ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನಾವಿಲ್ಲೇ ವಾಸ ಮಾಡೋದ್ರಿಂದ ಇಲ್ಲಿ ಬಾಬಾ ಅವರ ಟೆಂಪಲ್ಲು ಮೊದಲು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಆಗ್ತಾಯಿದೆ, ಜನ ಯಾವ ರೀತಿ ಬಾಬಾ ಆಶೀರ್ವಾದ ಮಾಡಲಿಲ್ಲ ಅಂದರೆ ಬರಲ್ಲ ಜನ. ಬಾಬಾ ಆಶೀರ್ವಾದದಿಂದನೇ ಇವತ್ತು ಎಲ್ಲರೂ ನಾವು ಸಮೃದ್ಧಿಯಾಗಿರೋ ಅಂಥದ್ದು. ನಿರಂತರವಾಗಿ ಒಳ್ಳೆ ಚಟುವಟಿಕೆಗಳನ್ನ ಮಾಡ್ತಾರೆ. ಬಡವರಿಗೆ ಆರೋಗ್ಯದ ಬಗ್ಗೆನೂ ಡಾಕ್ಟ್ರುಗಳನ್ನಿಟ್ಟು ಭಾಳಷ್ಟು ಸೇವೆಯನ್ನು ಈ ಭಾಗದಲ್ಲಿ ಮಾಡ್ತಾರೆ. ನಿರಂತರವಾಗಿ ಒಳ್ಳೆ ಚಟುವಟಿಕೆಗಳನ್ನ ಈ ಭಾಗದಲ್ಲಿ ಆಗ್ತಾಯಿದೆ. ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ವಿನಂತಿ ಏನಂದರೆ, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಬಂದುಬಿಟ್ಟು ಬಾಬಾ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಂತ ವಿನಂತಿ. ಕೆಲವು ಜನ ನನಗೆ ಬಿಟ್ಟಿಲ್ಲ, ನನಗೆ ಎಲ್ಲರಿಗೂ ಅಲ್ಲಿ ದಾರಿ ಬಿಡೋಕ್ಕಾಗಲ್ಲ. ಎಲ್ಲರೂ ದಯವಿಟ್ಟು ಕ್ಯೂ ಇದೆ, ಕ್ಯೂ ಅಲ್ಲಿ ಬಂದು ಬಾಬಾ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗೋದು ಎಲ್ಲರಿಗೂ ವಿನಂತಿ ಇದೆ. ಸಾಯಿ ಭಕ್ತರಿಗೆ ಎಲ್ಲರಿಗೂ. ಈ ಹೋದ ವರ್ಷ 35,000 ಜನ ಬಂದಿದ್ದರು. ಈ ವರ್ಷ ಅದಕ್ಕಿಂತ ಹೆಚ್ಚು ಜನದಲ್ಲಿ ಈಗ ಆಗಲೇ ಒಂದು 20,000 ಜನ ಬಂದಿದ್ದಾರೆ. ಸಾಯಂಕಾಲಿಂದ ಜಾಸ್ತಿ ಜನ ಇವತ್ತು ರಜೆ ವರ್ಕಿಂಗ್ ಡೇ ಇರೋದ್ರಿಂದ ಸಾಯಂಕಾಲ ಒಂದು 6 ಗಂಟೆಯಿಂದ 9 ಗಂಟೆವರೆಗೂ ಇನ್ನೂ ಒಂದು 20,000 ಜನ ಬರೋ ನಿರೀಕ್ಷೆ ಇದೆ. ಅದಕ್ಕೆ ನಾವೆಲ್ಲ ವ್ಯವಸ್ಥೆ ರೆಡಿ ಮಾಡ್ಕೊಂಡಿದ್ವಿ. ಅವರಿಗೆಲ್ಲ ಪೊಲೀಸ್ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆವರೆಗೂ, ಆಮೇಲೆ ಯಲಹಂಕ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅವರು ಸಾಕಷ್ಟು ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಬ್ಯಾರಿಕೇಡ್ ಎಲ್ಲ ಕೊಟ್ಟು ಎಲ್ಲರೂ ಕ್ಯೂ ಮೇಂಟೈನ್ ಮಾಡೋದು. ಆಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಇವರಿದ್ದಾರೆ ಇಲ್ಲಿ ವಿದ್ಯಾರಣ್ಯಪುರದಲ್ಲಿ. ಆ ಹುಡುಗರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕ್ಯೂ ಮೇಂಟೈನ್ ಮಾಡೋದಾಗಲಿ, ಪ್ರಸಾದ ಹಂಚೋದಾಗಲಿ, ಅವರಿಲ್ಲ ಅಂದರೆ ನಾವು ಮಾಡೋಕ್ಕೆ ಆಗ್ತಿರಲಿಲ್ಲ. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ಅಂತ ಫೌಂಡರ್ ಸೆಕ್ರೆಟ್ರಿ, ಈಗ ಈ ಸಾಲಿನ ಅಧ್ಯಕ್ಷ ಆಗಿದ್ದೀನಿ. ವಿದ್ಯಾರಣ್ಯಪುರದಲ್ಲಿ 2009 ಹಳೆ ಒಂದು ಪುರಾತನ ದೇವಸ್ಥಾನನ ನಾವು ಪುನರುದ್ಧರಣೆ ಮಾಡಿ ಈ ದೇವಸ್ಥಾನದ ಒಂದು ಕಾಂಪ್ಲೆಕ್ಸ್ ಇದು. ಸೊ ಇಲ್ಲಿ ಒಂದು ಬಾಬಾ ಮಂದಿರನ ಮಾಡಬೇಕು ಅಂತ ಹೇಳಿ ನಾವು ವಾಕಿಂಗ್ ಮಿತ್ರರೆಲ್ಲರೂ ನಿರ್ಣಯ ಮಾಡಿ ಒಂದು ಟ್ರಸ್ಟ್ ಮಾಡಿ, ಆ ಟ್ರಸ್ಟ್ ಮೂಲಕ ಸಾರ್ವಜನಿಕರ ಸಹಕಾರದಿಂದ ಈ ಒಂದು ಭವ್ಯವಾದ ಒಂದು ಬಾಬಾ ಮಂದಿರವನ್ನು ಮಾಡಿದ್ದೀವಿ. ಬಾಬಾ ಮಂದಿರವನ್ನು ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ, ಗುರುಗಳು ಬಾಬಾ ಸರ್ವಧರ್ಮಕ್ಕೂ ಅವರು ಪ್ರತೀಕ ಆಗಿರ್ತಾರೆ. ಇದು ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ಧರ್ಮದ ಆಚರಣೆ ಅಲ್ಲ. ಸೊ ಎಲ್ಲರೂ ಅವರ ಮನೆಗೆ ಬಂದಂತೆ ಅವರು ಬಾಬಾರವ್ರನ್ನ ಪ್ರಾರ್ಥನೆ ಮಾಡ್ಕೋಬೋದು. ಸೊ ಹಾಗಾಗಿ ಬಾಬಾ ಮಂದಿರವನ್ನು ಮಾಡೋಣ ಅಂತ ಹೇಳಿ ನಮ್ಮ ಸಂಕಲ್ಪ ಆಯಿತು. ಬಾಬಾ ಮಂದಿರವನ್ನು ಮಾಡಿದ್ದೀವಿ. ಇವತ್ತು ಗುರುಪೂರ್ಣಿಮೆ, ನಿಮಗೆಲ್ಲರಿಗೂ ಗೊತ್ತಿದೆ. ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ಸಕಲ ಜಗತ್ತಿನ ಪ್ರತಿಯೊಂದು ಜೀವಿಗೂ ಅವಶ್ಯಕತೆ ಇರ್ತದೆ. ಸೊ ಹಾಗಾಗಿ ಗುರುಪೂರ್ಣಿಮೆಗೆ ಸಾಕಷ್ಟು ಜನ ಬಂದು ಗುರುಗಳ ಆಶೀರ್ವಾದ ಪಡಿತಿದ್ದಾರೆ. ಬಾಬಾರವ್ರನ್ನ ನಾವು ಗುರುಗಳು ಅಂತ ಹೇಳಿ ಭಾವಿಸ್ತೀವಿ. ಕಾಂಪ್ಲೆಕ್ಸ್ ಪೂರ್ತಿ CCTV ಕಣ್ಗಾವಲಿದೆ. ಟ್ರಾಫಿಕ್ ಮತ್ತು ಸಿವಿಲ್ ಪೊಲೀಸ್ ಇಬ್ಬರೂ ಸಹ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವರು ಹೆವಿ ವೆಹಿಕಲ್ಸ್ ಬರದಲ್ಲೇ ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಬರ್ತಕ್ಕಂಥ ಎಲ್ಲರನ್ನೂ ಸಹ ಒಂದು ಪದ್ಧತಿಯಾಗಿ ಒಂದು ಕ್ಯೂನಲ್ಲಿ ನಾವು ದರ್ಶನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರವಾಗಿ ಪ್ರಸಾದ ಸೇವೆಯನ್ನು ಮಾಡ್ತಿದ್ದೀವಿ. ಭಾಳ ಶುಭ್ರವಾಗಿ, ಭಾಳ ಹೈಜಿನಿಕ್ಕಾಗಿ ನಾವು ಪ್ರಸಾದ ಸೇವೆಯನ್ನು ಮಾಡ್ತೀವಿ. 5,000 ಜನ ಬರ್ತಕ್ಕಂಥದ್ದು ಒಂದು ಎಕ್ಸ್ಪೆಕ್ಟೇಷನ್ನು. ಹೋದ ವರ್ಷ 35,000 ಜನ ಬಂದಿದ್ದಾರೆ. ಅದು ನಾವು ಎಷ್ಟು ಅಕ್ಕಿ ಮತ್ತು ಇದನ್ನೆಲ್ಲ ಇದು ಮಾಡ್ತೀವಿ, ಆ ಒಂದು ಕ್ಯಾಲ್ಕುಲೇಷನ್ ರಫ್ಲಿ ಅರೌಂಡ್. ಈ ಸರ್ತಿನೂ ವೀಕ್ ಡೇ ಆಗಿರೋದ್ರಿಂದ ಸಾಯಂಕಾಲದವರೆಗೂ ಸ್ವಲ್ಪ ಕಡಿಮೆ ಇರುತ್ತೆ ಕ್ರೌಡು, ರಾತ್ರಿ ತುಂಬ ಇರ್ತದೆ. ನಾವು ಅದಕ್ಕೆಲ್ಲದಕ್ಕೂ ಸನ್ನದ್ಧರಾಗಿದ್ದೀವಿ. ಗುರುಗಳ ಮಾರ್ಗದರ್ಶನದಿಂದಲೇ ಮನುಷ್ಯ ನೆಮ್ಮದಿಯಾಗಿ ಶಾಂತವಾದ, ಸಮಾಜಕ್ಕೆ ಹಿತಕರವಾದ ಜೀವನ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದೇ ಗುರುಗಳು. ಸೊ ಆ ಗುರುಗಳ ಆಶೀರ್ವಾದ ಇದ್ರೇ, ಗುರುಗಳ ಮಾರ್ಗದರ್ಶನ ಇದ್ರೇ ಸಮಾಜದಲ್ಲಿ ನಾವು
ನೆಮ್ಮದಿಯಿಂದ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಜನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಒಂದು ಕಲಾಮಂದಿರವನ್ನು ಮಾಡಿದ್ದೀವಿ. ಈ ಕಲಾಮಂದಿರದಲ್ಲಿ ನಿರಂತರವಾಗಿ ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇರ್ತೀವಿ. ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ದೇವರ ಪ್ರಾರ್ಥನೆ ಇರ್ಬೋದು, ಇದೆಲ್ಲ ಬಾಕಿಯಂತೆ ಪ್ರತಿದಿನ ಅಲ್ಲಿ ಯೋಗಾಭ್ಯಾಸ ನಡೀತಾ ಇರ್ತದೆ ಬೆಳಿಗ್ಗೆ ಹೊತ್ತು. ಈ ಹಿಂದೆ ಬಾಬಾ ಮಂದಿರದ ಹಿಂದೆ ನಮ್ಮ ಏನು ಪಾಕಶಾಲೆ ಇದೆ ಅದರ ಮೇಲೆ ಸಾಯಿ ಚಾರಿಟಬಲ್ ಕ್ಲಿನಿಕ್, ಸಾಯಿ ಸೇವಾ ಚಿಕಿತ್ಸಾಲಯನ ಕಳೆದ 10 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಇಲ್ಲಿ ನಾನೊಬ್ಬನೇ ಅಲ್ಲ, ನನ್ನ ಸಹೋದ್ಯೋಗಿಗಳು, ಗೈನಕಾಲಜಿಸ್ಟ್ ಇಬ್ಬರು, ಸರ್ಜನ್ನು, ಆಫ್ಥಾಲ್ಮಾಲಜಿಸ್ಟು, ಡೆಂಟಿಸ್ಟು, ಈ ಥರ ಎಲ್ಲರೂ ಸಹ ಅವರು ಸಹಕಾರ ಕೊಟ್ಟು ಪ್ರತಿ ಗುರುವಾರ ನಾವು ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಮಿನಿಮಮ್ 50 to 60 ಮೆಂಬರ್ಸ್ ಅದರ ಉಪಯೋಗ ಪಡ್ಕೊತಾರೆ. ಪ್ರತಿ ತಿಂಗಳ 2ನೇ ಗುರುವಾರ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯವ್ರ ಜೊತೆ ಸೇರಿ, ರೋಟ್ರಿ ಕ್ಲಬ್ ವಿದ್ಯಾರಣ್ಯಪುರ ಜೊತೆ ಸೇರಿ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ನ ನಾವು ಮಾಡ್ತಾ ಇದ್ದೀವಿ. ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲಿವರೆಗೂ ಸಾವಿರಾರು ಜನಕ್ಕೆ ಈ ಕ್ಯಾಂಪನ್ನು ಸ್ಕ್ರೀನಿಂಗ್ ಕ್ಯಾಂಪ್ ಮಾಡಿದ್ದೀವಿ. ಅದರಲ್ಲಿ ಸಾಕಷ್ಟು ಜನಕ್ಕೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಿದೆ. ಆ ಮೂಲಕ ಅವರ ಒಂದು ಆರೋಗ್ಯ